ನಮಸ್ತೆ, ನಮಸ್ಕಾರ ಫ್ಯಾಮಿಲಿ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತು ನಾವು ಬೆಂಚ್ ಮಾರ್ಕ್ ಅನ್ನೋ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ವಿಸಿಟ್ ಕೊಡ್ತಾ ಇದ್ದೀವಿ. ದೊಡ್ಡಬೆಟ್ಟ ಮುಗಿಸ್ಕೊಂಡು ನಾವು ಇಲ್ಲಿಗೆ ವಿಸಿಟ್ ಕೊಟ್ವಿ. ಇದು ಒನ್ ಆಫ್ ದ ಟೂರಿಸಮ್ ಸ್ಪಾಟ್ ಇನ್ ಊಟಿ. ಇಲ್ಲಿ ನೋಡ್ತಾ ಇರ್ಬೋದು ಚಾಕ್ಲೇಟ್ ಪ್ರೊಸೆಸಿಂಗ್ ಹೆಂಗಾಗತ್ತೆ ಅಂತ ಗ್ಲಾಸ್ ವಿಂಡೋ ಮೂಲಕ ಅವರು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ. ಮುಂದೆ ಅವರು ಚಾಕ್ಲೇಟ್ ಸಗ್ರಿಗೇಷನ್ ಮತ್ತೆ ಕಟ್ಟಿಂಗ್ಸ್ನೆಲ್ಲ ತೋರಿಸ್ತಾರೆ ನಿಮಗೆ. ನಾವು ಇಲ್ಲಿ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ಇಲ್ಲಿ ಅವರು ಸಗ್ರಿಗೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ತುಂಬಾ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇತ್ತು ಇಲ್ಲಿ. ಮಿಲ್ಕ್ ಚಾಕ್ಲೇಟ್ಸು, ಡಾರ್ಕ್ ಚಾಕ್ಲೇಟ್ಸು, ರಮ್ ರೆಸಿನ್ ಚಾಕ್ಲೇಟ್ಸ್ ಎಲ್ಲ ಇತ್ತು. ಎಂಟ್ರಿ ಫೀಸು 30 ರುಪೀಸ್ ಪರ್ ಪರ್ಸನ್ ತಗೊಳ್ತಾರೆ. ಆಮೇಲೆ ನಿಮಗೆ ಸ್ಯಾಂಪಲ್ ಚಾಕ್ಲೇಟ್ಸ್ ಅಂತ ನಿಮಗೆ ಅಲ್ಲಿ ಕೊಡ್ತಾರೆ. ಮುಂದೆ ನೋಡ್ಬೋದು ಒಂದು ಲೇಡಿ ನಮಗೆ ಅದನ್ನ ಟಿಕೆಟ್ ಕೊಟ್ಟು ಚಾಕ್ಲೇಟ್ನ ಕೊಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೀವು ಬಾಕ್ಸಸ್ಗಳನ್ನ ನೋಡ್ಬೋದು. ಇದನ್ನೆಲ್ಲ ಅವರು ಸೇಲಿಗೆ ಇಟ್ಟಿದ್ದಾರೆ. ಸೊ ಸಪ್ರೇಟ್ ಸೇಲ್ ಸೆಕ್ಷನ್ನೇ ಅವ್ರದ್ದು ಫಸ್ಟ್ ಫ್ಲೋರಲ್ಲಿ ಇದೆ. ಯಾರಿಗಾದ್ರೂ ಇಷ್ಟ ಇದ್ದವರು ಅದನ್ನ ಪರ್ಚೇಸ್ ಮಾಡ್ಬೋದು. ತುಂಬಾನೇ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇತ್ತು ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ ಏನಾದ್ರು ಈ ಊಟಿ ಕಡೆ ಬಂದಾಗ ಇಲ್ಲಿ ನೀವು ಚಾಕ್ಲೇಟ್ ಪರ್ಚೇಸ್ ಮಾಡ್ಬೋದು. ಚಾಕ್ಲೇಟ್ ಫ್ಯಾಕ್ಟ್ರಿ ಆದ್ಮೇಲೆ ನಾವು ಟೀ ಫ್ಯಾಕ್ಟ್ರಿಗೆ ವಿಸಿಟ್ಗೆ ಹೋಗಿದ್ವಿ. ಇಲ್ಲಿ ಅವ್ರು ಮುಂದೆ ಟೀ ಹೇಗೆ ಪ್ರಿಪೇರ್ ಆಗುತ್ತೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ. ಸೊ ಆ ವಿಡಿಯೋನ ನಾನು ನಿಮಗೆ ಪ್ಲೇ ಮಾಡ್ತೀನಿ. Air through the leaves, whereby 30% of moisture is removed. The removed leaf is then passed through a tube to the rotor vane below. The rotor vane is a machine which crushes and squeezes the leaf. The leaf coming out of the rotor vane then enters the CTC machines. CTC means cutting, turning and curling. These machines, which are 5 in number, have sharp rollers on them. They cut, turn and curl the leaf while it passes through them. After the CTC, the leaf enters the Ooty, which imparts heaviness to the tea while the tea rubs on its surface while passing through it. The tea then enters the oxidation area, where it is collected in stainless steel trays and allowed to remain there for almost an hour. During oxidation, the enzymes in the tea react with the oxygen in the atmosphere, and changes in color and smell take place. The green colored tea assumes a copper red color and a fragrant smell also develops. After these changes, the tea enters the dryer. In the dryer, the tea is dried using hot air produced by a heater. Heat drying takes almost 16 minutes. After the tea is dried, it assumes a black color as seen in the market. The last 3 stages are cleaning, grading and packing. The fiber in the tea which comes from the leaf stalk is removed in the fiber mats. The teas are later graded according to size in the grader. There is a leaf grader and dust grader. The teas are later packed and sent for sale. The factory has for sale different types of teas. There are regular, strong, medium and light teas. Flavored teas like cardamom, chocolate, lemon, ginger, Earl Grey. Green tea, which is highly recommended for reducing cholesterol and lowering BP, is also available. White tea, which is made from the buds of the tea leaf, is also available. You can now go down to ಮಾಡೋದು ಹೇಗೆ ಅಂತ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ನಾವು ಈ ವಿಡಿಯೋನು ಅಲ್ಲೇ ಕ್ಯಾಪ್ಚರ್ ಮಾಡಿದ್ದು. ಇದು ಪ್ರೊಸೆಸ್ ಹೇಗೆ ಅಂದ್ರೆ ಅಲ್ಲಿ ಟೀ ಎಲೆಗಳನ್ನ ಏನ್ ತಂದಿರ್ತಾರೆ ಅದನ್ನ ಡ್ರೈ ಮಾಡ್ಲಿಕ್ಕೆ ಅಂದ್ರೆ ಅದ್ರ ಮಾಯಿಶ್ಚರೈಸರ್ ತೆಗಿಲಿಕ್ಕೆ ಈ ಪ್ರೊಸೆಸ್ ಯೂಸ್ ಮಾಡ್ತಾರೆ. ಅಲ್ಲಿ ಒಂದು ಲೇಡಿ ಕೂತ್ಕೊಂಡಿರ್ತಾರೆ. ಅವರು ಸರ್ಟನ್ ಬಾಕ್ಸಸ್ ಅಲ್ಲಿ ಈ ಟೀ ಎಲೆಗಳನ್ನ ಹಾಕಿ ಅದು ನಿಧಾನಕ್ಕೆ ರೋಲ್ ಓವರ್ ಆಗಿ ಒಂದು ಮಿಷಿನಿಗೆ ಬಂದು ಬೀಳುತ್ತೆ. ಸೊ ದಟ್ ಅಲ್ಲಿ ಆ ಮಾಯಿಶ್ಚರೈಸರ್ ಅನ್ನ ಅಬ್ಸರ್ವ್ ಆಗುತ್ತೆ. ಮುಂದೆ ಆಕ್ಚುಲಿ ಇನ್ನೂ ಪ್ರೋಸೆಸ್ ಇದೆ. ಅದು ಟೀ ಪೌಡರ್ ಆಗೋದಾಗೆ, ಮಾಯಿಶ್ಚರೈಸರ್ ಅದನ್ನ ಹೇಗೆ ತೆಗಿತಾರೆ, ಯಾವ್ಯಾವ ಗ್ರೇಡಿನ್ ಟೀ ಇರುತ್ತೆ, ಅದನ್ನ ಹೇಗೆ ಸೆಗ್ರಿಗೇಟ್ ಮಾಡ್ತಾರೆ ಅಂತ ನಾನು ಆ ವಿಡಿಯೋನ ತೋರ್ಸಕ್ಕಾಗಲ್ಲ, ಬಿಕಾಸ್ ಅದು ತುಂಬಾನೇ ಲೆಂತಿ ಆಗುತ್ತೆ. ಬೈ ದ ವೇ, ಎಂಟ್ರಿ ಫೀಸು ಈ ಟೀ ಫ್ಯಾಕ್ಟ್ರಿಗೆ 10 ರುಪೀಸ್ ಇದೆ. ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ತುಂಬಾನೇ ಇನ್ಫಾರ್ಮೇಶನ್ ಸಿಗುತ್ತೆ ಅಬೌಟ್ ಟೀ. ಎಸ್ಪೆಷಲಿ ಮಕ್ಕಳಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.